ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಬ್ರ್ಯಾಂಡ್ ನ್ಯೂ ಕಲೆಕ್ಟಿವ್ ಕಾರ್ಸ್ ಎಲ್ಲ ನಿಮ್ಗೆ ಎಸ್ ಬಿ ಕಾರ್ಸ್ ಅಲ್ಲಿ ಸಿಗುತ್ತೆ. ಹತ್ತತ್ರ ಯಾವಾಗ್ಲೇ ಬಂದ್ರು ನಿಮ್ಗೆ 70 to 80 ವೆಹಿಕಲ್ಸ್ ಕಂಪ್ಲೀಟ್ ಆಗಿ ಸ್ಟಾಕ್ ಇರುತ್ತೆ. ಎಲ್ಲಾ ಗಾಡಿಗಳಿಗೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ, ಲೋನ್ ಕೂಡ ಮಾಡಿಸ್ಕೊಟ್ಬಿಡ್ತಾರೆ ನಿಮ್ಗೆ. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮಾಗಡಿ ರೋಡ್ ಸುಂಕದಕಟ್ಟೆ ಹೇರೋಳಿ ಕಾರ್. ಓಕೆ ಸರ್, ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು 100% ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಎಸ್ ಬಿ ಕಾರ್ಸ್ ಹತ್ರ ಇದೀವಿ. ಸೊ ಈ ಶೋರೂಮ್ ಅಲ್ಲಿ ಹತ್ತತ್ರ 2 ವರ್ಷದಿಂದ ವಿಡಿಯೋ ಮಾಡ್ತಾ ಇದೀವಿ. ಸೊ ಇವತ್ತು ಸ್ಪೆಷಲ್ ವಿಡಿಯೋ. ಸೊ ಇದು 20ನೇ ವಿಡಿಯೋ ಆಗಿರುತ್ತೆ. 2 ವರ್ಷದಿಂದ 20 ವಿಡಿಯೋ ಮಾಡಿದೀವಿ. ಅಂಡ್ ಸೊ ನಮ್ ವಿಡಿಯೋಸ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಬರ್ತೈತೆ. ಅಂಡ್ ಸರ್ ಇವಾಗ ಎಸ್ ಬಿ ಕಾರ್ಸ್ ಎಷ್ಟು ದಿವಸ ಆಯ್ತು ಸ್ಟಾರ್ಟ್ ಆಗಿ? 2 years ಆಯ್ತು ಸರ್ ನಮ್ದು. 2 years ಈ ಲೊಕೇಶನ್ ಅಲ್ಲಿ. ಈ ಲೊಕೇಶನ್ 2 years ಆಯ್ತು ಸರ್. ಓಕೆ ಸರ್, ಇವಾಗ ಫಸ್ಟ್ ಎಸ್ ಬಿ ಕಾರ್ಸ್ ಮುಂಚೆ ಎಲ್ಲಿತ್ತು ಸರ್? ಮನೆ ಹತ್ರನೇ ಮಾಡ್ತಾ ಇದ್ವಿ. ಮನೆ ಹತ್ರನೇ ಜಸ್ಟ್ ಒಂದು 5-6 ಗಾಡಿಗಳು ಹಾಕೊಂಡು ಸೇಲ್ ಮಾಡ್ಕೊಂಡು ಗ್ರೌಂಡ್ ಅಲ್ಲಿ ಹಾಕೊಂಡು ಎಲ್ಲ ಕಂಪ್ಲೀಟ್ ಆಗಿ. ಹೌದು ಸರ್, ಇವಾಗ ಈ ಕಾರ್ ಡೀಲಿಂಗ್ ಬಿಸ್ನೆಸ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್? ನಾನು 8 ವರ್ಷದಿಂದ ಇದ್ದೀನಿ ಸರ್. 8 years ಇಂದ. ಹೌದು sir. ಸೊ 8 years ಇಂದ ನೀವು ಜಸ್ಟ್ ಮನೆ ಹತ್ರನೇ ಸೇಲ್ ಮಾಡ್ತಿದ್ರಿ. ಹೌದು sir. ಸೊ ಇಲ್ಲಿ ಶೋರೂಮ್ ಮಾಡಿ 2 ವರ್ಷ ಆಯ್ತು 2 ಅಷ್ಟೇ. ವರ್ಷ ಆಯ್ತು ಸರ್. ಸೊ ಆಕ್ಚುಲಿ ಇವರು ಶೋರೂಮ್ ಮಾಡೋದಕ್ಕಿಂತ ಮುಂಚೆ ಬೇರೆಯವರು ಇದ್ರು. ಸೊ ನಾವು ಅವ್ರ ಹತ್ರ ಒಂದು ವಿಡಿಯೋ ಮಾಡಿದ್ವಿ ಅಷ್ಟೇ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಸರ್ ಹತ್ರನೇ ವಿಡಿಯೋ. ಗಾಡಿಗೆ ಬರೀ 30,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ಗಾಡಿ ಸಿಕ್ಬಿಡುತ್ತೆ. ಇನ್ನೂ ಕೂಡ ಕಡಿಮೆ ಕೂಡ ಆಗುತ್ತೆ. ಹೇಳಿ ಸರ್. 2014 ಸಿಂಗಲ್ ಬರೀ 72,000 ಹೊಡಿತು. 3,75,000 ಆಗುತ್ತೆ ಸರ್ ನಮ್ಗೆ. ಸರ್ ಒಂದು 25,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಗಾಡಿ ಆಗುತ್ತೆ ಸರ್, ಆಗುತ್ತೆ ಸರ್. 100% ಲೋನ್ ಆಗುತ್ತೆ. ಸೊ ಇಲ್ಲೊಂದು ಇನೋವಾ ಇದೆ, ಹೇಳಿ ಸರ್. 14 ಸರ್ ಬರೀ 1,18,000 ಹೊಡಿದೆ. ಸೆಕೆಂಡ್ ಓನರ್ ಸರ್ 12 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇದು 12 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಅಂಡ್ ಇಲ್ಲಿ ಒಂದು ಟಿ ಯು ಇದೆ, ಹೇಳಿ ಸರ್. 2016 ಸಿಂಗಲ್ ಸರ್ T8 6,75,000 ಫೈನಲ್ ಆಗುತ್ತೆ ಸರ್. ಇದು T8 ಹೌದು ಸರ್. ಸರ್ ಟೋಟಲ್ 7 ಸೀಟ್ ವೆಹಿಕಲ್ ಎಷ್ಟಿದೆ ಸರ್? 10 ಗಾಡಿ ಇದೆ ಸರ್ ಟೋಟಲ್ ನಮ್ಮಲ್ಲಿ. ಓಕೆ. ಅಂಡ್ ಇನೋವಾ ಎಷ್ಟಿದೆ ಸರ್? ಇನ್ನೋವಾ 2 ಇದೆ ಸರ್. ಡಸ್ಟರ್ 2 ಇದೆಯಾ ಸರ್? ಸ್ಟಾರ್ 2 ಇದೆ, ಕ್ರೆಟಾ 2 ಇದೆಯಾ ಸರ್? 2 ಇದೆ, XUV 2 ಇದೆ, Okay. Eco 2 ಇದೆ. ಓಕೆ. ಎಲ್ಲ 7 ಸೀಟರ್ ವೆಹಿಕಲ್ ಇದೆ. ಅಂಡ್ ಇಲ್ಲೊಂದು ಝೈಲಾ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಕಡಿಮೆಗೆ ಸಿಗ್ತಾ ಇದೆ ನಿಮ್ಗೆ. ಬರೀ 3.5 ಲಕ್ಷ ಕೊಡ್ತಾ ಇದ್ದೀವಿ ಸರ್. ಇದು ಬರೀ 3,50,000 ವೆಹಿಕಲ್ ಬರೀ 3,50,000 ಸರ್. ಅಂಡ್ ಇದು 16 ಮಾಡ್ಲು 19 ಮಾಡ್ಲು 19 ಬರೀ 50,000 ಹೊಡಿದೆ. 9,75,000 ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. ಇನ್ನು ಕೂಡ ನೆಗೋಷಿಯಬಲ್ ಆಗುತ್ತೆ. ಹೌದು ಅದೇ ತರ ಇಲ್ಲಿ ಒಂದು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಸಿಯಾಜ್ ಡೀಸೆಲ್ ಪ್ಲಸ್ ಫುಲ್ ಟಾಪ್ ಎಂಡ್ ಮಾಡಲ್ ಸರ್ 5,75,000 ಫೈನಲ್ ಆಗುತ್ತೆ. 5,75,000 ಫುಲ್ ಟಾಪ್ ಎಂಡ್ ಗಾಡಿ. 5 ಲಕ್ಷ ಲೋನ್ ಆಗುತ್ತೆ ಸರ್. 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪೋಸ್ಟರಿಂಗ್ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ ಸರ್. ಸೊ ಅದೇ ತರ ಇಲ್ಲೊಂದು ಇಟಿಯೋಸ್ ಇದೆ. ಸರ್ 3,75,000 11 ಮಾಡಲ್ ಬಿ ಕೊಡ್ತಾರೆ ಸರ್ ಪೆಟ್ರೋಲ್. ಸೊ ಇಲ್ಲೊಂದು ಡಸ್ಟರ್ ಬರೀ 5.5 ಲಕ್ಷಕ್ಕೆ ಆಗುತ್ತೆ. RX-Z 13 ಮಾಡಲ್ ಸರ್. ಸೆಕೆಂಡ್ ಓನರ್ ಬರೀ 70,000 ಹೊಡಿದೆ. ಬರೀ 70,000 ಹೊಡಿ. ಹೌದು ಸರ್. ಅಂಡ್ ಅದೇ ತರ ಇಲ್ಲೊಂದು XUV 14 ಮಾಡಲ್ ಸೆಕೆಂಡ್ W8 ಸರ್. 8 ಏರ್ ಬ್ಯಾಗ್ ಬರುತ್ತೆ. 8,50,000 ಫೈನಲ್ ಆಗುತ್ತೆ ಈ ಗಾಡಿ. 14 ಮಾಡ್ಲು. ಹೌದು ಸರ್. ಅಂಡ್ ಅದೇ ತರ ಬ್ರ್ಯಾಂಡ್ ನ್ಯೂ ಟಾಟಾ ಆಲ್ಟ್ರಾಜೋ ಇದೆ, ನೋಡ್ತಾ ಇರ್ಬೋದು. ಅದು ಕೂಡ ಬರೀ 8 ಲಕ್ಷಕ್ಕೆ ಆಗುತ್ತೆ ಸರ್. 21 ಮಾಡಲ್ XZ ಪ್ಲಸ್ ಪೆಟ್ರೋಲ್ ಪುಷ್ ಬಟನ್ ಸ್ಟಾರ್ಟ್ ಬರೀ 8 ಲಕ್ಷಕ್ಕೆ ಆಗುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ. ಹೌದು ಸರ್. ಹೌದು ಮಹೇಂದ್ರ ಸರ್ 20 ಮಾಡಲ್ ಸಿಂಗಲ್ ನವರು ಬರೀ 8.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಡೀಸೆಲ್ ವೆಹಿಕಲ್ W6. ಈ ಗಾಡಿ ಬರೀ 8.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ, ನೋಡ್ತಾ ಇರ್ಬೋದು. ಅಂಡ್ ಅದೇ ತರ ಇಲ್ಲೊಂದು ಸರ್ ಪೋಲೋ 14 ಮಾಡಲ್ ಸೆಕೆಂಡ್ ಸರ್ ಬರೀ 5.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಹೈಲೈನ್ ಟಾಪ್ ಎಂಡ್ ಮಾಡಲ್. ಹೈಲೈನ್ ಟಾಪ್ ಎಂಡ್ ಮಾಡ್ಲು 5.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಸರ್ ಇದು ಡೀಸೆಲ್ ಗಾಡಿನ. ಡೀಸೆಲ್ ವೆಹಿಕಲ್ ಸರ್. ಅದೇ ತರ ಇಲ್ಲೊಂದು ಬ್ರ್ಯಾಂಡ್ ನ್ಯೂ 17 ಮಾಡ್ಲು ಡೀಸೆಲ್ ವೆಹಿಕಲ್ ಸರ್. ಇದು 7 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇದು ಸಿಂಗಲ್ ಓನರ್ 7 ಲಕ್ಷಕ್ಕೆ ಫೈನಲ್ ಸರ್ ಇದು. ಹೌದು ಸರ್. ಹೌದು. ಸೊ ಡೀಸೆಲ್ ಕಾರು ಬರೀ 81,000 ಕಿಲೋಮೀಟರ್ ರನ್ ಆಗಿದೆ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. 2 ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಫುಲ್ ಗಾಡಿ. ವೆಂಟಾ ಸರ್ 13 ಮಾಡಲ್ ಸರ್. ಕಂಪಾರ್ಟ್ಮೆಂಟ್ ಬರೀ 4 ಲಕ್ಷಕ್ಕೆ ಆಗುತ್ತೆ ಸರ್ ನಿಮಗೆ. 4 ಲಕ್ಷಕ್ಕೆ ಫೈನಲ್. ಹೌದು ಸರ್. ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಸರ್. ಕ್ರೆಟಾ 16 ಸೆಕೆಂಡ್ ಸರ್ ಬರೀ 8.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 8.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಅದೇ ತರ ಇಲ್ಲೊಂದು ಸ್ಯಾಂಟ್ರೋ 10 ಮಾಡಲ್ ಸರ್. ಸೆಕೆಂಡ್ ಓನರ್ ಬರೀ 2.40 ಫೈನಲ್ ಆಗುತ್ತೆ ಸರ್. 10 ಮಾಡ್ಲು ಸೆಕೆಂಡ್ ಓನರ್ 2.40ಕ್ಕೆ ಫೈನಲ್, ಸಿಲ್ವರ್ ಕಲರ್. ಸೊ 800 ಹುಡ್ಕೋರ್ಗು ಇಲ್ಲೊಂದು ಆಪ್ಷನ್ ಇದೆ, ಹೇಳಿ ಸರ್. 18 ಮಾಡಲ್ ಸಿಂಗಲ್ ಓನರ್ 3 ಲಕ್ಷಕ್ಕೆ ಫೈನಲ್ ಆಗುತ್ತೆ. 2.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಈ ಗಾಡಿಗೆ 2.5 ಲಕ್ಷ ಗಂಟೆ ಲೋನ್ ಆಗುತ್ತೆ. ಹೌದು ಸರ್. ಅಂಡ್ ಕ್ಲೈಂಬರ್ 18 ಮಾಡಲ್ ಸಿಂಗಲ್ ಓನರ್ ಸರ್ 4 ಲಕ್ಷಕ್ಕೆ ಆಗುತ್ತೆ. 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 50,000 ಕೊಟ್ಟು ಗಾಡಿ ತಗೊಂಡು ಹೋಗ್ಬೋದು ಸರ್. ಬರೀ 50,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ನಿಮ್ಗೆ 59,000 ಕಿಲೋಮೀಟರ್ ರನ್ ಆಗಿರುವಂತ ಸಿಂಗಲ್ ಓನರ್ ಬಿಟ್ ಸಿಗ್ತೈತೆ. ಕ್ಲೈಂಬರ್ ಅದು ಕೂಡ ಟಾಪ್ ಎಂಡ್ ಗಾಡಿ, ಸಿಲ್ವರ್ ಕಲರ್, ಸ್ವಿಫ್ಟ್ ಪೆಟ್ರೋಲ್ ವೆಹಿಕಲ್. 6 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇದು 19 ಮಾಡ್ಲು ಸಿಂಗಲ್ ಓನರ್ 70,000 ಹೊಡಿದೆ. ಸೊ ಇಲ್ಲೊಂದು ಸ್ಪ್ರಿಂಗ್ ಇದೆ, ಹೇಳಿ ಸರ್. 3,25,000 ಫೈನಲ್ ಆಗುತ್ತೆ ಸರ್. ಇದು 13 ಮಾಡಲ್ ಸಿಂಗಲ್ ಓನರ್ ಸರ್. ವ್ಯಾಗನರ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು ವ್ಯಾಗನರ್ 3,25,000 ಫೈನಲ್. ಹೌದು ಸರ್. ಸೊ ಇಲ್ಲಿ ಪುಂಟ ಹುಡ್ಕೋರ್ಗೆ ಮಲ್ಟಿ ಜೆಟ್ 1.23 ಸಮಥಿಂಗ್ ಬರುತ್ತೆ. ಇದು ಕೂಡ ಸೇಮ್ ಸ್ವಿಫ್ಟ್ ಅಲ್ಲಿ ಏನ್ ಇಂಜನ್ ಬರುತ್ತೆ ಅದೇ ಇಂಜನ್ ಬರುತ್ತೆ. 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇದು ಬರೀ 2.5 ಲಕ್ಷಕ್ಕೆ. ಹೌದು ಸರ್.
ಸೊ 21 ಮಾಡ್ಲು ಇಕೋ ಇದೆ ಹೇಳಿ ಸರ್. ಸರ್ 5.5 ಫೈನಲ್ ಆಗುತ್ತೆ ಸರ್ ಇದು. 5.5 ಫೈನಲ್. ಫೈನಲ್ ಆಗುತ್ತೆ ಸರ್. ಅಂಡ್ ಅದೇ ತರ ಹುಂಡೈ ವರ್ಣ ಸರ್ 6.75 ಫೈನಲ್ ಆಗುತ್ತೆ ಸರ್ ಇದು. ಮಾಡ್ಲು ಸರ್ 16 ಸಿಂಗಲ್ ಓನರ್ SX ಆಪ್ಷನ್ ಸರ್ ಇದು. ಡೀಸೆಲ್ ಕಾರ್. ಡೀಸೆಲ್ ವೆಹಿಕಲ್ ಸರ್. ಸರ್ 2015 ಸರ್ ಸಿಂಗಲ್ ಓನರ್ ಸರ್. 1,04,000 ಹೊಡೆದೆ. ಸಪ್ರೇಟ್ ಶೋರೂಮ್ ಇಷ್ಟ ಇದೆ ಸರ್. ಓಕೆ. ಒಳ್ಳೆ ವೆಹಿಕಲ್ ಇದೆ, ಒಳ್ಳೆ ಫುಡ್ ಸ್ಪೇಸ್ ಇದೆ ಸರ್ ನಿಮಗೆ. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಎಲ್ಲ ಇದೆ ಸರ್. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ಬೂಟ್ ಸ್ಪೇಸ್. ಅಂಡ್ ಅದೇ ತರ ನಿಮ್ಗೆ ಅಡಿಷನಲ್ ಟೈರ್ ಕೂಡ ಬರುತ್ತೆ ನಿಮ್ಗೆ. ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಸರ್ ಈ ಗಾಡಿ ಎಷ್ಟು ಚೆನ್ನಾಗಿದೆ ಸರ್? 1,04,000 ಆಗಿದೆ ಸರ್. ಶೋರೂಮ್ ಇಷ್ಟ ಇದೆ ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? 6,50,000 ಫೈನಲ್ ಆಗುತ್ತೆ ಸರ್. ಒಂದು 5.5 ಲೋನ್ ಆಗುತ್ತೆ. 5.5 ಲೋನ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 5.5 ಗಂಟೆ ಲೋನ್ ಆಗುವಂತ ವೆಹಿಕಲ್. ಅಂಡ್ ಇದರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ಸರ್. ಎಲ್ಲ ಬರುತ್ತೆ ನಿಮಗೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. 85 PS ಇದು. 85 PS. 20 ಮೇಲೆ ಮೈಲೇಜ್ ಬರುತ್ತೆ ಸರ್ ನಿಮಗೆ ಇದು. ಹೊಸ ಟೈರ್ ಇದೆ. ಖರ್ಚು ಮಾಡೋ ತರ Brand new tyres ಎಲ್ಲ ಇದೆ. ಹೌದು ಸರ್. ಹೌದು ಸರ್ ಏನ್ ಹೇಳಿದ್ರು ಪ್ರೈಸ್? 6,50,000 ಫೈನಲ್ ಆಗುತ್ತೆ ಸರ್. ಫೈನಲ್. ಹೌದು ಸರ್. ಹೌದು. ಅಂಡ್ ಅದೇ ತರ ಮಾರುತಿ ಸುಜುಕಿ ಈಕೋ ಔಟ್ ಬರ್ಗೆ ನಿಮ್ಗೆ ಹತ್ರ 2 ಗಾಡಿ ಇದೆ ನೋಡ್ತಾ ಇರ್ಬೋದು ಈಕೋ. ಅಂಡ್ ಸರ್ ಇದು ಯಾವ ಸರ್ ಮಾಡ್ಲಿದ್ದು ಈಕೋ? 2016 ಸರ್ ಸಿಂಗಲ್ ಓನರ್ ಸರ್. 3,75,000 ಮಾಡ್ಕೊಡ್ತಾರೆ ಸರ್. ಸರ್ ಬರೀ 3,75,000 ಮಾಡ್ಕೊಡ್ತಾರೆ ಸರ್. ಸರ್ ಲೋನ್ ಆಗುತ್ತೆ ಏನಾರ? 3 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ. ರೆನಾಲ್ಡ್ಸ್ ಕಾಲ ಅದು ಕೂಡ ಡೀಸೆಲ್ ಕಾರು. ಸಿಂಗಲ್ ಓನರ್ RX-Z ಟಾಪ್ ಅಂಡ್ ಮಾಡಲು ಪುಷ್ ಬಟನ್ ಸರ್. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಬರೀ 4 ಲಕ್ಷಕ್ಕೆ. ಹೌದು ಸರ್. ಸರ್ ಈ ಗಾಡಿಗೆ ಫುಲ್ ಕ್ಯಾಶ್ ಲೋನ್? ಲೋನ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ ಸರ್ ಇದು. ಅದೇ ತರ ಫೋರ್ಡ್ ಇಕೋ ಸ್ಪೋರ್ಟ್ ಇದೆ ಹೇಳಿ ಸರ್. ಸಪೋರ್ಟ್ ಸೆಕೆಂಡ್ ಸರ್. ಟೈಟಾನಿಯಂ ಪ್ಲಸ್ 6 ಏರ್ ಬ್ಯಾಗ್ ಬರುತ್ತೆ. ಪುಷ್ ಬಟನ್ ಬರುತ್ತೆ. 6 ಲಕ್ಷಕ್ಕೆ ನೀವು ಫೈನಲ್ ಆಗುತ್ತೆ ಸರ್. 6 ಲಕ್ಷಕ್ಕೆ ಫುಲ್ ಟಾಪ್ ಎಂಡ್ ಗಾಡಿ. ಟಾಪ್ ಅಂಡ್ ಡೀಸೆಲ್ ವೆಹಿಕಲ್ ಸರ್. ಹುಂಡೈ ವರ್ಣ ಅದು ಕೂಡ ಮಿಡಲ್ ವೇರಿಯಂಟ್ ಮಾಡಲಿ ಸರ್. ಇದು ಸೆಕೆಂಡ್ ಓನರ್ SX 4,25,000 ಫೈನಲ್ ಆಗುತ್ತೆ ಸರ್ ಇದು. 4,25,000ಕ್ಕೆ ನಿಮ್ಗೆ ಹುಂಡೈ ವರ್ಣ ಅಂಡ್ ಟೊಯೋಟಾ ಇನೋವಾ ಕ್ರಿಸ್ಟಾ 21 ಮಾಡಲ ಸರ್ ಇದು. 2019 ಸೆಕೆಂಡ್ ಅಂತ ಬರೀ 95,000 ಹೊಡಿದೆ. Z ವರ್ಷನ್ ಸರ್. 21 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಅದೇ ತರ ಇಲ್ಲೊಂದು ಶಾರ್ಟಿಕ್ ಇದೆ ನೋಡ್ತಾ ಇರ್ಬೋದು. ಸ್ವಿಫ್ಟ್ ಡಿಸೈರ್ 12 ಮಾಡಲು ಸೆಕೆಂಡ್ ಓನರ್ ಹೇಳಿ ಸರ್. ಸಿಂಗಲ್ ಓನರ್ ಸರ್ ಇದು. ಓಕೆ. 4,75,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. 4,75,000 ಇನ್ನು ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ ಆಗುತ್ತಲ್ಲ? ಲೋನ್ ಆಗುತ್ತೆ. 3.5-4 ಲಕ್ಷ ಲೋನ್ ಆಗುತ್ತೆ ಸರ್. ಅದೇ ತರ ಓಮ್ನಿ ಹುಡ್ಕೋರ್ಗೆ 2 ಓಮ್ನಿ ಇದೆ ಹೇಳಿ ಸರ್ ಡೀಟೇಲ್ಸ್. ಸರ್ 2009 ಸಿಂಗಲ್ ನವರು 8 ಸೀಟರ್ಸ್ 2,10,000 ಫೈನಲ್ ಆಗುತ್ತೆ ಸರ್ ನಿಮಗೆ. ಸರ್ 13 ಮಾಡಲು ನ್ಯಾನೋ ಬರೀ 1 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 1 ಲಕ್ಷಕ್ಕೆ. ಹೌದು. ಸೊ ಈ ಗಾಡಿ ಕೂಡ 1 ಲಕ್ಷಕ್ಕೆ ಫೈನಲ್ ಮಾಡಿ. ಇದೆ ಸರ್. ಅದು ಕೂಡ ಬರೀ 25,000 ಹೊಡೆದು ಬರೀ 1 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಇದು ಕೂಡ 13 ಮಾಡಲ ಸರ್ ಇದು? ಹೌದು ಸರ್. 12 ಮಾಡಲ್ ಸೆಕೆಂಡ್ ಓನರ್ ಸರ್ ಅದು. ಸೊ ಇದೊಂದು ಆಲ್ಟೋ K10 13 ಮಾಡಲು ಸೆಕೆಂಡ್ ಓನರ್ VX ಬರೀ 2.5 ಲಕ್ಷ ಫೈನಲ್ ಆಗುತ್ತೆ ಸರ್. ಬರೀ 2.5 ಲಕ್ಷಕ್ಕೆ ಫೈನಲ್. ಹೌದು ಸರ್. ಈ ಗಾಡಿ ಆಲ್ಟೋ 2010 ಸರ್ VX 2,10,000 ಆಗುತ್ತೆ ಸರ್. K10 ಸರ್. ಆಲ್ಟೋ K10 10,000 ಫೈನಲ್ ಆಗುತ್ತೆ. ಅಂಡ್ ಅದೇ ತರ ಫೋರ್ಡ್ ಸರ್ 2010 ಸೆಕೆಂಡ್ ಓನರ್ ಬರೀ 2 ಲಕ್ಷಕ್ಕೆ ಆಗುತ್ತೆ ಸರ್ ಇದು. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಅದೇ ತರ ಅಸೆಂಟ್ ಸರ್ 2006 ಸಿಂಗಲ್ ಓನರ್ ಸರ್ 1.60 ಫೈನಲ್ ಆಗುತ್ತೆ ಸರ್ ಇದು. ಸೊ ಇಲ್ಲೊಂದು ವೆಂಟೋ ಇದೆ ಸರ್ 2012 ಸಿಂಗಲ್ ಓನರ್ ಸರ್ 375 ಆಗುತ್ತೆ ಸರ್. ಡೀಸೆಲ್ ಡೀಸೆಲ್ ವೆಹಿಕಲ್ ಸರ್ ಇದು. ಕಂಫರ್ಟ್ ಲೈನ್. ಇಲ್ಲೊಂದು I10 ಇದೆ ಸರ್ 2008 ಸೆಕೆಂಡ್ ಓನರ್ ಸರ್ 1.85 ಫೈನಲ್ ಆಗುತ್ತೆ ಸರ್. 1.85ಗೆ ಫೈನಲ್. ಹೌದು ಸರ್. ಅಂಡ್ ಆಲ್ಟೋ 8 ಮಾಡಲು ಸರ್ ಫ್ರೆಶ್ ಇನ್ಸೂರೆನ್ಸ್ 1.5 ಫೈನಲ್ ಆಗುತ್ತೆ ಸರ್. 1.5 ಫೈನಲ್. ಹೌದು ಸರ್. ಹೋಂಡಾ ಸಿಟಿ ಸರ್ 2010 ಸೆಕೆಂಡ್ ಓನರ್ ಆಟೋಮೆಟಿಕ್ ಸರ್ 375 ನೆಗೋಷಿಯಬಲ್ ಆಗುತ್ತೆ ಸರ್ ಇದು. 3,75,000 ಸರ್. ಇದು ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ವೆಹಿಕಲ್ ಸರ್ ಅದು. ನೋಡ್ತಾ ಇರೋದು ಪೆಟ್ರೋಲ್ ವೆಹಿಕಲ್. ಫುಲ್ ಟಾಪ್ ಎಂಡ್ ಗಾಡಿ. ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್. ಆಲ್ಟೋ ಇದು ಹೋಂಡಾ ಸಿಟಿ ವಿ ವೇರಿಯಂಟ್ ಎಷ್ಟು ಮೈಲೇಜ್ ಬರುತ್ತೆ ಸರ್? ಬರುತ್ತೆ 15 ಬರುತ್ತೆ ಸರ್ ನಿಮಗೆ. ಸೊ ನೋಡ್ತಾ ಇರ್ಬೋದು ಕಡಿಮೆ ಓಡಿರೋ ಕಾರ್ I10 ಹೇಳಿ ಸರ್. ಸರ್ 2011 ಸರ್ ಬರೀ 36,000 ಓಡಿದೆ ಸರ್. 3,25,000 ಆಗುತ್ತೆ ಸರ್ ನಿಮಗೆ. ಶೋರೂಮ್ ಸರ್ವಿಸ್. ಶೋರೂಮ್ ಸರ್ವಿಸ್ ಕಸ್ಟಮರ್ಗೆ ಜೊತೆಲೆ ಕೊಡ್ತೀನಿ ಸರ್ ಇದಕ್ಕೆ. ಸರ್ 3,25,000 ಫೈನಲ್ ಆಗುತ್ತೆ ಸರ್. 3,25,000. ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಫೋರ್ಡ್ ಫ್ಯೂಷನ್. ಆ ಗಾಡಿಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇತ್ತು. ಅದು ಗಾಡಿ ಸೇಲ್ ಆಗ್ಬಿಟ್ಟಿದೆ. ಅದೇ ತರ ಫೋರ್ಡ್ ಫ್ಯೂಷನ್ ಡೀಸೆಲ್ ವೇರಿಯಂಟ್. ಅದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್. ಇದು ಡೀಸೆಲ್ ವೇರಿಯಂಟ್. 2008 ಮಾಡಲು ಸರ್ ಸಿಂಗಲ್ ನವರು ಪ್ಲಸ್ FC ಇದೆ. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಸರ್ ಬರೀ 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 2 ಕಂಡೀಷನ್ ಇದೆ ಸರ್ ಗಾಡಿ ಸರ್ ನಿಮಗೆ. ಸೊ ನಿಮ್ಗೆ ಬೂಟ್ ಸ್ಪೇಸ್ ಸಿಕ್ಕಾಪಟ್ಟೆ ಸೂಪರ್ ಆಗಿ ಬರುತ್ತೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿಮ್ಗೆ 2 ಲಕ್ಷ ರೂಪಾಯಿಗೆ ನಿಮ್ಗೆ 2 ವೀಲರೇ ಬರಲ್ಲ. 800 ಕೂಡ ಬರಲ್ಲ ನಿಮ್ಗೆ. 800 ಕೂಡ 2.5 ಮೇಲೆ ಹೇಳ್ತಾರೆ. ಗಟ್ಟಿ ಗಾಡಿ ಗಂತರ ಇದೆ ನೋಡ್ತಾ ಮೈಲೇಜ್ 20 ಬರುತ್ತೆ ಸರ್ ನಿಮಗೆ. 20 ಮೈಲೇಜ್ ಬರುತ್ತೆ. ಒಳ್ಳೆ ಕಲರ್ ಆರಾಮಾಗಿ ಸರ್. ಇದು ಎಷ್ಟು ಟನ್ ಆಗಿದೆ ಸರ್? ಇದು 85,000 ಆಗಿದೆ ಸರ್. ಶೋರೂಮ್ ಟ್ರ್ಯಾಕ್ ಇದೆ. ಶೋರೂಮ್ ಟ್ರ್ಯಾಕ್ ಇದೆ. ಮೇನ್ಲಿ ಸಿಂಗಲ್ ಓನರ್ ವೆಹಿಕಲ್ ಇದು. ಇದ್ರಲ್ಲಿ ಕೂಡ ನಿಮ್ಗೆ ಪೋಸ್ಟರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಹೌದು ಸರ್. ಸರ್ ಡೀಸೆಲ್ ಅಲ್ಲಿ ಏನ್ ಮೈಲೇಜ್ ಬರುತ್ತೆ? 20 ಬರುತ್ತೆ ಸರ್ ನಿಮ್ಗೆ ಮೈಲೇಜ್. 20 ಆರಾಮಾಗಿ ಬರುತ್ತೆ. ಸೊ ಫೋರ್ಡ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಸೊ ಒಳ್ಳೆ ಗಾಡಿ ನೋಡ್ತಾ ಇರ್ಬೋದು. ಬಡ್ಜೆಟ್ ಅಲ್ಲಿ ಏನಾರ ಒಳ್ಳೆ ಗಾಡಿ ಗಟ್ಟಿ ಗಾಡಿ ಹುಡ್ಕಂಗಿದ್ರೆ ದಿ ಬೆಸ್ಟ್. ಇದಕ್ಕಿಂತ ಆಪ್ಷನ್ ಸಿಗೋದೇ ಇಲ್ಲ ನಿಮ್ಗೆ. ಅಂಡ್ ನ್ಯಾನೋ ಟ್ವಿಸ್ಟ್ 17 ಸೆಕೆಂಡ್ ಓನರ್ ಸರ್ ಇದು. ಬರೀ 29,000 ಟ್ವಿಸ್ಟ್
AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್ ನಿಮ್ಗೆ ಇದು ಈ ಗಾಡಿಗೆ ಒಂದು 1,75,000 ಆಗುತ್ತೆ ಸರ್ ಇದು ಫೈನಲ್. ಫೈನಲ್. ಅಂಡ್ ಓಮ್ನಿ ಹುಡ್ಕೋರ್ಗೆ ಓಮ್ನಿ ಇದೆ ಹೇಳಿ ಸರ್. ಸರ್ 3,25,000 ಆಗುತ್ತೆ ಸರ್ ಅದು 18 ಮಾಡಲು ಸಿಂಗಲ್ ಓನರ್ ಸರ್ ಅದು. 2,10,000 ಫೈನಲ್ ಆಗುತ್ತೆ ಸರ್ ಇದು. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್. ಡೀಸೆಲ್ ಸರ್ 12 ಮಾಡಲು ಸಿಂಗಲ್ ಓನರ್ ಸರ್. ಸೊ ಪೆಟ್ರೋಲ್ ವೆಹಿಕಲ್ ಇದೆ ಹೇಳಿ ಸರ್. 6,25,000 ಎರಡಿಕೆ ಆಗುತ್ತೆ ಸರ್. 14 ಮಾಡಲು ಸೆಕೆಂಡ್ ಓನರ್ ಇದೆ ಸರ್. ಇಲ್ಲೊಂದು 18 ಮಾಡಲು ಬ್ರೀಜಾ ಇದೆ ಸರ್. ಬರೀ 8,50,000 ಆಗುತ್ತೆ ಸರ್. ಟೋಟಲ್ 5 ಬ್ರೀಜಾ ಇತ್ತು, 4 ಸೇಲ್ ಆಗ್ಬಿಟ್ಟಿದೆ. ಇದು ಒಂದೇ ಗಾಡಿ ಒಂದಿದೆ sir. ಉಳ್ಕೊಂಡಿದೆ. VDI ಪ್ಲಸ್ ಸರ್ ಇದು. ಡ್ಯೂಯಲ್ ಟೋನ್ ಬರುತ್ತೆ ಸರ್ ಇದು. ಓಕೆ. ಅಂಡ್ ಅದೇ ತರ ಇಲ್ಲೊಂದು I20 ಹೇಳಿ ಸರ್. ಸರ್ 375 ಫೈನಲ್ ಆಗುತ್ತೆ ಸರ್ ಅದು. ಸೊ ಇಲ್ಲೊಂದು ಪೋಲೋ 325 ಫೈನಲ್ ಆಗುತ್ತೆ ಸರ್ ಇದು. ಅಂಡ್ ಇಲ್ಲೊಂದು 375 ಫೈನಲ್ Etios. ಆಗುತ್ತೆ ಸರ್ ಇದು. ಇದು ಸರ್ ಇಂಡಿಗೋ. ಬರೀ 1,25,000 ಆಗುತ್ತೆ ಸರ್. 9 ಮಾಡಲು ಸರ್ ಸೆಕೆಂಡ್ ಓನರ್ ಇದೆ ಸರ್ ಇದು. ಸೊ ನೋಡಿ